ಹಲೋ ಸ್ನೇಹಿತರೆ, ಗೃಹಲಕ್ಷ್ಮಿಯ ಅಪ್ಡೇಟ್ಗಳು ದಿನನಿತ್ಯ ತಿಳಿಯಬೇಕಾದ್ರೆ ನಮ್ಮ ಚಾನಲ್ ಅನ್ನು ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಬೇಕು. ಗೆಳೆಯರೇ, ನೀವು ನಮ್ಮ ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ತರ ಸಪೋರ್ಟ್ ಅನ್ನು ಮಾಡಿ ಮತ್ತು ಲೈಕ್ ಮಾಡಿ. ಗೃಹಲಕ್ಷ್ಮಿಯ ಪ್ರತಿಯೊಂದು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ನಾವು ದಿನನಿತ್ಯ ವಿಡಿಯೋ ಮಾಡಿ ಹಾಕ್ತಾ ಇರ್ತೀವಿ ಯೂಟ್ಯೂಬ್ ನಲ್ಲಿ. ನೀವು ಆ ವಿಡಿಯೋವನ್ನು ನೋಡಿ ನಮಗೆ ಸಪೋರ್ಟ್ ಅನ್ನು ಮಾಡಿ. ಗೆಳೆಯರೇ, ಗೃಹಲಕ್ಷ್ಮಿಯ 6ನೇ ಕಂತಿನ ಹಣವನ್ನು ಕೂಡ ಇನ್ನು ಕೆಲವರಿಗೆ ಜಮಾನೆ ಆಗಿಲ್ಲ ಅಂತಾನೆ ಹೇಳ್ತಾ ಇದ್ದೀರಿ. ಅವರಿಗೆ ಕೂಡ ಕೆಲವು ದಿನಗಳಲ್ಲಿ ಗೃಹಲಕ್ಷ್ಮಿ ಹಣವನ್ನು ಫೆಬ್ರವರಿ ತಿಂಗಳು ಮುಗಿಯುವಷ್ಟರಲ್ಲಿ ಜಮಾವನ್ನು ಆಗುತ್ತದೆ ಅಂತ ನ್ಯೂಸ್ ಪ್ರಕಾರ ಹೇಳಲಾಗಿದೆ. ಗೆಳೆಯರೇ, 6ನೇ ಕಂತಿನ ಹಣವನ್ನು ಇನ್ನು ಏಕೆ ಜಮಾ ಆಗಿಲ್ಲ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಗೆಳೆಯರೇ, 1,20,00,000 ಜನರಿಗೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ಕೇವಲ 40 ಲಕ್ಷ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ 6ನೇ ಕಂತಿನ ಹಣವನ್ನು ಜಮಾವಾಗಿದೆ. ಇನ್ನು 80 ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ 6ನೇ ಕಂತಿನ ಹಣವನ್ನು ಕೂಡ ಜಮಾನೇ ಆಗಿಲ್ಲ. ಗೆಳೆಯರೇ, ಗೃಹಲಕ್ಷ್ಮಿ 6ನೇ ಕಂತಿನ ಹಣವನ್ನು ಫೆಬ್ರವರಿ ಮುಗಿಯುವಷ್ಟರಲ್ಲಿ ಖಂಡಿತವಾಗಿಯೂ 6ನೇ ಕಂತಿನ ಹಣ ಕರ್ನಾಟಕದ ಎಲ್ಲಾ ಗೃಹಲಕ್ಷ್ಮಿ ಅಭ್ಯರ್ಥಿಗೆ ಬರುತ್ತದೆ ಅಂತಾನೆ ಹೇಳ್ಬಹುದು. ಮತ್ತು 7ನೇ ಕಂತಿನ ಹಣ ಇನ್ನು ಏಕೆ ಬರ್ತಾ ಇಲ್ಲ? ಫೆಬ್ರವರಿ ಮುಗಿಯಲಿಕ್ಕೆ ಬಂತು. 7ನೇ ಕಂತಿನ ಹಣವನ್ನು ಕೂಡ ಅತಿ ಶೀಘ್ರದಲ್ಲಿ, ಅಂದರೆ ಫೆಬ್ರವರಿ ತಿಂಗಳು ಮುಗಿಯಬೇಕು ಮತ್ತು ಮಾರ್ಚ್ ತಿಂಗಳು ಎಂಟ್ರಿ ಆದ ತಕ್ಷಣ 7ನೇ ಕಂತಿನ ಹಣವನ್ನು ಕೂಡ ಎಲ್ಲರಿಗೆ ಬಿಡುಗಡೆ ಮಾಡುವ ಪ್ಲಾನ್ ಕೂಡ ಇದೆ ಅಂತಾನೆ ಹೇಳ್ಬಹುದು. ನೋಡಿ ಗೆಳೆಯರೇ, 7ನೇ ಕಂತಿನ ಹಣವನ್ನು ಕೂಡ ಎಷ್ಟು ಜನರಿಗೆ ಮೊದಲೇ ಕಂತಿನ ಹಣ ತಕ್ಕ ಬರಬಹುದು ಅಂತ. ನೋಡಿ ಗೆಳೆಯರೇ, 7ನೇ ಕಂತಿನ ಹಣವನ್ನು ಕೂಡ ಒಂದೇ ದಿನದಲ್ಲಿ ಕರ್ನಾಟಕದ ಎಲ್ಲಾ ಮಹಿಳೆಯರಿಗೆ ಬರುವುದಿಲ್ಲ. ಹಂತವಾಗಿ ಬಿಡುಗಡೆ ಮಾಡುತ್ತಾರೆ. ಗೃಹಲಕ್ಷ್ಮಿ ಹಣವನ್ನು ಹಂತವಾಗಿ ಕರ್ನಾಟಕದ ಎಲ್ಲಾ ಮಹಿಳೆಯರಿಗೆ ಬಿಡುಗಡೆಯನ್ನು ಮಾಡುತ್ತಾರೆ. ಮತ್ತು ಪೆಂಡಿಂಗ್ ಹಣವನ್ನು ಇನ್ನು ಏಕೆ ಕೆಲವರಿಗೆ ಬಂದಿಲ್ಲ? ಗೃಹಲಕ್ಷ್ಮಿ ಅಭ್ಯರ್ಥಿಗೆ ಪೆಂಡಿಂಗ್ ಹಣವನ್ನು ಮತ್ತು 4 ಮತ್ತು 5ನೇ ಕಂತಿನ ಹಣವನ್ನು ಇನ್ನೂ ಕೆಲವರಿಗೆ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ದೀರಿ. ನೋಡಿ ಗೆಳೆಯರೇ, 4 ಮತ್ತು 5ನೇ ಕಂತಿನ ಹಣವನ್ನು ಕೂಡ ಟೋಟಲ್ ಆಗಿ 4,000 ರೂಪಾಯಿಯನ್ನು ಫೆಬ್ರವರಿ ಮುಗಿಷ್ಟರಲ್ಲಿ ಬಂದೇ ಬರುತ್ತದೆ. ಮತ್ತು 6ನೇ ಕಂತಿನ ಹಣವನ್ನು ಕೂಡ ಮತ್ತು 5ನೇ ಕಂತಿನ ಹಣವನ್ನು ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. 4 ಮತ್ತು 5 ಮತ್ತು 6 ಕಂತಿನ ಹಣವನ್ನು ಕೂಡ ಫೆಬ್ರವರಿ ಮುಗಿಷ್ಟರಲ್ಲಿ ಟೋಟಲ್ ಆಗಿ 6,000 ರೂಪಾಯಿಯನ್ನು ಗೃಹಲಕ್ಷ್ಮಿ ಅಭ್ಯರ್ಥಿಗೆ ಬರುತ್ತದೆ. ನೋಡಿ ಗೆಳೆಯರೆ, ಪೆಂಡಿಂಗ್ ಹಣ ಕೂಡ ತಪ್ಪಲಾರದೆ ಬರುತ್ತದೆ. ನೀವೇನು ಗಾಬರಿ ಆಗೋಕೆ ಹೋಗಬೇಡಿ. ಮತ್ತು ಗೃಹಲಕ್ಷ್ಮಿ 6ನೇ ಕಂತಿನ ಹಣವನ್ನು ಫೆಬ್ರವರಿ ಮುಗಿಷ್ಟರಲ್ಲಿ ಖಂಡಿತವಾಗಿಯೂ ಬರುತ್ತದೆ. ಮತ್ತು 7ನೇ ಕಂತಿನ ಹಣವನ್ನು ಹಂತವಾಗಿ ಬಂದೇ ಬರುತ್ತದೆ. ನೋಡಿ ಗೆಳೆಯರೆ, ಈ ವಿಡಿಯೋವನ್ನು ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ಸಪೋರ್ಟ್ ಮಾಡಿ. ಮತ್ತೆ ನಾವು ಗೃಹಲಕ್ಷ್ಮಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಗಳನ್ನು ದಿನನಿತ್ಯ ನಾವು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ನಮಗೆ ಸಪೋರ್ಟ್ ಮಾಡಿ. ನಮಸ್ಕಾರ ಗೆಳೆಯರೆ.